ಎರಡೂ ಬದಿಗಳಲ್ಲಿ ಡಿಸಿಪ್ಲಿನ್ ಮ್ಯಾಚ್ ನ ಲಾಸ್ಟ್ ಗೆ 2 ಓವರ್ 3 ಓವರ್ 4 ಓವರ್ ನ ಮ್ಯಾಚ್ 2 ಓವರ್ 3 ಓವರ್ ಆದ್ರೆ ರಾತ್ರಿ ಸಂಜೆ 6 ಗಂಟೆಗೆ ಫೈನಲ್ ಸ್ಟಾರ್ಟ್ ಆದ್ರೆ ಇಲ್ಲಿ ಒಂದು ವಾರಕ್ಕೆ ಮುಂಚೆ ವೇಳಾಪಟ್ಟಿ ಹಾಕಲು 5 ಗಂಟೆ 20 ನಿಮಿಷಕ್ಕೆ ಫೈನಲ್ ಸ್ಟಾರ್ಟ್ ಆದ ಇದಕ್ಕೆ ಸ್ಟಾರ್ಟ್ ಆದ. ಇದು ನಿಜಕ್ಕೂ ಕೂಡ ಒಂದು ಜೋರಾದ ಚಪ್ಪಾಳೆನ ನೀವು ಕೊಡಲೇಬೇಕು ಮುಂದೋಡಿ, ಯಾಕಂತಂದ್ರೆ ಅವು ಈ ಮ್ಯಾಚ್ ಅಲ್ಲಿ ಆಡ್ತಿಲ್ಲ. ಈ ಬಂದ 2 ಟೀಮ್ 1 ಕಡೆಯಿಂದ ನಿನ್ನೆ ಫೈನಲ್ ಗೆ ಎಂಟ್ರಿ ಆದಂತಹ ತಳೂರು ಈಗ ರಾಷ್ಟ್ರಗೀತೆ ಬಳಗಿದೆ. ರಾಷ್ಟ್ರಗೀತೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎದ್ದು ನಿಲ್ಲ ರಾಷ್ಟ್ರಕ್ಕೆ ಗೌರವ ಸಲ್ಲಿಸಬೇಕು. ಅದರೊಟ್ಟಿಗೆ ಎಲ್ಲರಿಗೂ ಗೊತ್ತಿಲ್ಲ, ಹೇಳಕ್ ಗೊತ್ತಿಲ್ಲ ಟೋಪಿ ಯಾರು ಧರಿಸಿದ ಟೋಪಿ ಇದೆ, ಯಾಕಂತಂದ್ರೆ ರಾಷ್ಟ್ರಕ್ಕೆ ಗೌರವ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳಂತ ನಿಂತುಕೊಳ್ಳಬೇಕು. ದಯವಿಟ್ಟು ಎಲ್ಲವೂ ಕೂಡ ಒಂದು ಬಾರಿ ಎದ್ದು ನಿಲ್ಲಬೇಕು ಗ್ರೌಂಡ್ ಎಲ್ಲವೂ ಕೂಡ, ಯಾಕಂತಂದ್ರೆ ಈಗ ರಾಷ್ಟ್ರಗೀತೆ ಮೊಳಗಿದೆ. ಸೊ ಅಂತ ಸಂದರ್ಭದಲ್ಲಿ ನೀವು ಬೋಲೋ ಭಾರತ್ ಮಾತಾ ಕಿ, ಬೋಲೋ ಮುಂಡೋಡಿ ಗೌಡ ಕಬ್ಗೆ, ಬೋಲೋ ಮುಂಡೋಡಿ ಗೌಡ ಕಬ್ಗೆ. ಪ್ರತಿಯೊಬ್ಬರಿಗೂ ಕೂಡ ಫೈನಲ್ ಪಂದ್ಯಕ್ಕೆ ಮುಂಚಿತವಾಗಿ ಶುಭವನ್ನು ಹಾರೈಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಪಂದ್ಯಕೂಟದ ಆಯೋಜನೆಯ ಮುಂಡೋಡಿ ಗೌಡ ಕಪ್ಪಿನ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಪ್ರವೀಣ್ ಮುಂಡೋಡಿ ಜೊತೆಗೆ 4 ಜನ ನಮ್ಮೊಟ್ಟಿಗೆ ತೀರ್ಪುಗಾರರಾಗಿ ನಿರಂತರವಾಗಿ 2 ದಿನ ಬಿಸಿಲು ಹೆಂಗೊಟ್ಟು ಬಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಳ್ಯ ತಾಲೂಕು ಹೈಯೆಸ್ಟ್ ಟೆಂಪರೇಚರ್ 42 ಡಿಗ್ರಿ ಟೆಂಪರೇಚರ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಂದರೆ ಅದು ಸುಳ್ಯ ತಾಲೂಕಲ್ಲಿ. ಅಂತ ಸಂದರ್ಭದಲ್ಲಿ ಕೂಡ 4 ಜನ ಅಂಪೈರ್ಸ್ ಬರೀ ತೊಡಲಿ ಒಂದು ಡಿಸಿಷನ್ ಗಳನ್ನ ಕೊಟ್ಟು ಒಂದು ಮ್ಯಾಚಿನ ಸಕ್ಸಸ್ ನಾವು ಕೂಡ ಕೈ ಜೋಡಿಸೋಣ. ಸೊ ಎಲ್ಲ ಪ್ಲೇಯರ್ ಗೆ ಕೂಡ ಹಿರಿಯರ ಆಶೀರ್ವಾದವನ್ನ ಕೂಡ ಈ ಸಂದರ್ಭದಲ್ಲಿ ಪಡ್ಕೊಂಡವಳು. ಹಿರಿಯರ ಆಶೀರ್ವಾದ ಬೇಕಾದೆ, ಅದರೊಟ್ಟಿಗೆ ಹಿರಿಯರ ಸಹಕಾರ ಕೂಡ ಬೇಕಾದೆ. ಒಂದು ಒಳ್ಳೆ ಒಂದು ಟೂರ್ನಮೆಂಟ್ ಲಾಸ್ಟ್ ಫೈನಲ್ ಮ್ಯಾಚ್ ಗೆ ಈ ಒಂದು ಗ್ರೌಂಡ್ ರೆಡಿ ಆಯಿತು. ಹಾಗೇನೆ 2 ಟೀಮ್ಗಳ ಇದು ತುಂಬಾ ಇಂಪಾರ್ಟೆಂಟ್. 2 ಟೀಮ್ನ ಪ್ಲೇಯರ್ಸ್ ಗೆ ಶೇಕ್ ಹ್ಯಾಂಡ್ ಮಾಡೋದು ಅದು ತುಂಬಾ ಇಂಪಾರ್ಟೆಂಟ್. ಅದೇ ಒಂದು ಕಡೆಯಿಂದ ಕಲ್ಲೂರು ಟೀಮ್ ರೆಡಿ ಆಗುತ್ತೆ, ಯಾಕೆಂತಂದ್ರೆ ಕಳೆದ ಬಾರಿ ರನ್ನರ್ ಅಪ್ ಆದ್ರೆ ಈ ಸರ್ತಿ ನಾವು ಪ್ರೈಸ್ ಹೊಡೆದೇ ಅಂತ ಹೇಳುವಂತ ಕಾನ್ಫಿಡೆನ್ಸ್ ಇರುತ್ತೆ. ಮತ್ತೊಂದು ಕಡೆಯಿಂದ ಪರ್ಲಕೋಟಿ ಫಸ್ಟ್ ಟೈಮ್ ಫೈನಲ್ ಗೆ ಎಂಟ್ರಿ ಔಟ್. ನಾವು ಕೂಡ ಈ ವರ್ಷ ಚಾಂಪಿಯನ್ ಪಟ್ಟನ್ನ ಗೆಲ್ಲಕ್ಕೂ ಹೇಳುವಂತ ಹೇಗೆ ಅನ್ಸಿದೆ ಈ ಟೂರ್ನಮೆಂಟ್? ಇದರಲ್ಲಿ ಪರ್ಲಕೋಟಿ ನೀವು ಗೊತ್ತುಂಟು ಯಾವ ಟೀಮ್ ಹೆಂಗೆ ಆಡ್ತೆ ಅಂತ. ಸೊ ಯಾವ ತರ ಉಂಟು ನಿಮ್ಮೊಟ್ಟಿಗೆ ಈಗ? ಎಸ್, ಇದು ಅಣ್ಣಯ್ಯವರ ಮಾತಾಗಿತ್ತು. ಈಗ ನಮ್ಮೊಟ್ಟಿಗೆ ಅವಳ ಸತ್ಯ ಪರ್ಲಕೋಟಿ ಟೀಮ್ ಈ ಸರ್ತಿ ಶುರುಗೆ ಮುಂಡೋಡಿ ಗೌಡ ಕಪ್ ಫೈನಲ್ ಗೆ ಎಂಟ್ರಿ ಆಗ್ತಾವಳ ರೀ, ಹೇಗೆ ಅನ್ಸಿದೆ? ತುಂಬಾ ಖುಷಿ ಅನ್ಸಿದೆ. ಮೊದಲನೇದಾಗಿ ಮುಂಡೋಡಿ ಮನೆತನದ ಉಪ್ಪು ಹಾಗೂ ಇಲ್ಲಿ ಎಲ್ಲ ನಡೀತಿರೋದು ಅನಿಸಿದೆ. ಹಿಂದಿನ ದಿನ ಯಾರೆಲ್ಲ ಕೂಟ ಹೋಗೋದೆ. ಈಗ ಟಾಸ್ ಪ್ರಕ್ರಿಯೆ ನೆರವೇರ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾಗಿರತಕ್ಕಂತಹ ಮುಂಡೋಡಿ ಮನೆತನದ ಹಿರಿಯ ಶ್ರೀಯುತ ಭರತ್ ಮುಂಡೋಡಿ ಟಾಸ್ ಪ್ರಕ್ರಿಯೆ ನೆರವೇರಿಸಿಕೊಡ್ತಾವ. ಅಣ್ಣಯ್ಯ ಹೆಗ್ಸ್ ಕಾಲ್ ಈಗ ಫಸ್ಟ್ 3 ಬಾಲ್ ಕಂಪ್ಲೀಟ್ ಆಯಿತು. 10 ರನ್ ಸ್ಕೋರ್ ಮಾಡಿದ್ರು ಕಲ್ಲೂರು ಟೀಮ್. ನಾವು ಮತ್ತೆ ಒಳ್ಳೆ ಒಂದು ಶಾಟ್ ಹೊರಟ ಮಿಡ್ ವಿಕೆಟ್ ಅಲ್ಲಿ ಫಸ್ಟ್ ರನ್ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡಿದ್ರು ಕೂಡ ಅವರಿಗೆ ಚೇಸ್ ಮಾಡ್ತಾ ಇದ್ರು. 2 ರನ್ ಕಂಪ್ಲೀಟ್ ಆದ್ರೆ ಫಸ್ಟ್ ಬಾಲ್ ವೈಟ್ ಬಾಲ್, ಅದರ ಆಲ್ಮೋಸ್ಟ್ ವಿಕೆಟ್ ಬೌಲಿಂಗ್ ಮಾಡುವಂತ. ಸೊ ಇಲ್ಲಿ ಫಸ್ಟ್ ಬಾಲ್ ಗೆ ವೈಟ್ ಬಾಲ್ 1 ರನ್ ಬರ್ತಾ ಉಂಟು. ಸೊ 24 ಬಾಲ್ ಗೆ 29 ರನ್ ಬೇಕಾಗಿದೆ. ಮತ್ತೆ ಫಸ್ಟ್ ಬಾಲ್ ಗೆ ಸೆನ್ಸಿಬಲ್ ಬಾಲಿಂಗ್ ಆಪ್ಷನ್ ಗೆ ವಿಡ್ತ್ ಕೊಟ್ಟಿದ್ದ. ಇಲ್ಲಿ ರಿಸ್ಕಿ ಸಿಗ್ನಲ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ.
ಮಾತ್ರ 3 ಬಾಲ್ಗೆ 28 ರನ್ ಬೇಕಾದ್ರೆ ಒಳ್ಳೆ ಶಾಟ್ ಇದೆ. ಎಂತ ಕನೆಕ್ಷನ್ ಇದೆ, ಪರ್ಫೆಕ್ಟ್ ಕನೆಕ್ಷನ್. ಈ ತರ ಹೇಳ್ತಾ ಇರೋದು ಕ್ಯಾಪ್ಟನ್ ಟೈಮಿಂಗ್ ಔಟ್ ಕ್ಲಿಯರ್ ಆಗಿ ಹೊಡೆದು ಬಾಲ್ ಡೀಪ್ ಸ್ಕ್ವೇರ್ ಲೆಗ್ ಮೇಲೆ ಎಂತ ಒಂದು ಶಾಟ್ ಮಾಡ್ತಾ ಇರೋದು. ಫಸ್ಟ್ ಇನ್ನಿಂಗ್ಸ್ ನ 2ನೇ ಬಾಲಿಗೆ ಸಹ ವಿಕ್ಕಿ ತಳ್ಳೂರು ಬೌಂಡ್ರಿ ಹೊಡೆದಿದ್ದ. ಆದ್ರೆ ಇಲ್ಲಿ ಕ್ಯಾಪ್ಟನ್ ನೋಡಿ, ಕರ್ನಾಟಕ ಟೀಮ್ನ ಕ್ಯಾಪ್ಟನ್ 6 ಹೊಡೆದಳು. 22 ಕೂಲ್ ಜಾಯಿಂಟ್ ಜ್ಯೂಸ್ ಕಾರ್ನರ್ ಜ್ಯೂಸ್ ಇತ್ತು. ಸೊ ಈಗ ಫೈನಲ್ ಮ್ಯಾಚ್ ನಡೀತಾ ಉಂಟು. ಎಲ್ಲೊಂದು ಆಫರ್ ಉಂಟು, ಫ್ರೀ ಜ್ಯೂಸ್. ಸೊ ಯಾರಿಗೆಲ್ಲ ಜ್ಯೂಸ್ ಕೊಡಬೇಕು ಡೈರೆಕ್ಟ್ ಹೋಗಿ ಫ್ರೀ ಜ್ಯೂಸ್ ಅನ್ನ ಕೊಡ್ಕೊಂಡು ಬರಕ್ಕೆ ನೀವು. ಸೆನ್ಸಿಬಲ್ ಕ್ರಿಕೆಟ್, ಸೆನ್ಸಿಬಲ್ ಕ್ರಿಕೆಟ್ ಇದನ್ನೇ ಹೇಳಿದ್ರು ಕ್ಯಾಪ್ಟನ್ ಅಂತ. ಯಾವ ತರ ಆಡ್ತಾಳ ನೋಡಿ, ಗ್ಯಾಪ್ ಉಂಟು, ನಾ ರಿಸ್ಕ್ ತಗೊಂಡ್ರೆ. ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಈ ದಿನದ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಹಾಗೆಯೇ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತವಳೆ 3 ಜನ ಯುವ ಸಾಧಕರು ಈಗ ಬರೋಕು. ಸೊ ಒಂದು ಸುಂದರ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಈ ವೇದಿಕೆ ಸಾಕ್ಷಿ ಆಗ್ತಾ ಉಂಟು. ಸೊ 3 ಜನ, ಇಬ್ಬರು ಯುವಕಲಿ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡ್ರೆ, ಮತ್ತೊಬ್ಬ ಅಥ್ಲೆಟಿಕ್ ಕ್ಷೇತ್ರದಲ್ಲಿ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದಂತಹ ಯುವ ಸಾಧಕರು. ಸೊ ಒಂದು ಮುಂಡೋಡಿ ಗೌಡ ಕಪ್ 2025ರ ಸಮಾರೋಪ ಸಮಾರಂಭದಲ್ಲಿ ಅವರ ಸನ್ಮಾನ ಮಾಡ್ತಿರೋದು ಖಂಡಿತ ಮನ ಮಕ್ಕ ಸಾಧನೆಯನ್ನ ಮಾಡಿಕನ ಅಪ್ಪ ಅಮ್ಮನ ಎದುರ ಒಂದು ಸನ್ಮಾನ. ಅದರ ನಿಜಕ್ಕೂ ಕೂಡ ಅಪ್ಪ ಅಮ್ಮನಗೂ ಕೂಡ ಒಂದು ಸನ್ಮಾನ ಇದ್ದ ಎಲ್ಲವೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಕೂಡ ನಾನು ಸಲ್ಲಿಸ್ತಾವಳೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳುವಂತ ಒಂದು ಮಾತುಟ್ಟು. ಸೊ ಹಂಗಾಗಿ ಒಂದು ಉತ್ತಮ ರೀತಿಯ ಯೋಗ ಶಿಕ್ಷಣ ಇರೋದು, ಕ್ರೀಡಾ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ತರಬೇತಿ ಸಿಗ್ತಾ ಉಂಟು. ಸೊ ಹಂಗಾಗಿ ಎಲ್ಲವೂ ಕೂಡ ಒಂದು ಗೌರವದ ನೆನಪಿನ ಅವಕ್ಕೆ ಶಾಲನ ಹೊತ್ಸೋಕು, ಹಾರನ ಹಾಕಿ ಫಲಪುಷ್ಪನ ನೀಡಿ ಅದರೊಟ್ಟಿಗೆ ಸನ್ಮಾನ ಪತ್ರನ ನೀಡಿ ಅವರನ್ನ ಗೌರವಿಸಬೇಕಂತ ಕೇಳಿಕೊಳ್ತಾವಳೆ. ಈಗಾಗಲೇ 3 ಜನ ಸಾಧಕರಿಗೆ ಕ್ರಿಕೆಟ್ ಆಟಗಾರರೇ ಮತ್ತು ಕ್ರಿಕೆಟ್ ಅಭಿಮಾನಿಗಳೇ, ಬಹುಶಃ ಈಗಾಗಲೇ ಉದ್ಘೋಷಕರು ಹೇಳಿದರು, ಕಳೆದ ಬಾರಿ ನಾನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಕಾರಣ ಏನು ಅಂತ ಹೇಳಿದರೆ ಚುನಾವಣೆ ಇತ್ತು. ಚುನಾವಣೆಯ ನೀತಿ ಸಂಹಿತೆಯ ಆಧಾರದ ಮೇಲೆ ನಾನು ವೇದಿಕೆಗೆ ಬರುವಂಥ ಸಂದರ್ಭಗಳಿರಲಿಲ್ಲ. ಆದರೆ ಈ ಬಾರಿ ನಾನು ಭಾಳ ಹೆಮ್ಮೆಯಿಂದ ಈ ಒಂದು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಿದ್ದೇನೆ. ಕಾರಣ ನಮ್ಮ ಕುಟುಂಬದ ಮುಂದಿನ ಜನಾಂಗವನ್ನು ಪ್ರತಿನಿಧಿಸತಕ್ಕಂಥ ಯುವಕರು ಈ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸುವುದರ ಮೂಲಕ ಕೊಡಗು ಮತ್ತು ದಕ್ಷಿಣ ಕನ್ನಡದಲ್ಲಿ ಇರತಕ್ಕಂಥ ಗೌಡ ಸಮಾಜದ ಎಲ್ಲ ಕುಟುಂಬದವರನ್ನು ಒಂದು ಕಡೆ ಸೇರಿಸಿ ಕೇವಲ ಕ್ರೀಡೆಗಾಗಿ ಮಾತ್ರ ಅಲ್ಲ, ಆ ಕೌಟುಂಬಿಕವಾದಂತಹ ಬಾಂಧವ್ಯವನ್ನು ವೃದ್ಧಿ ಮಾಡುವುದಕ್ಕಾಗಿ ಈ ಒಂದು ಕ್ರೀಡಾಕೂಟವನ್ನು ಅವರು ಆಯೋಜಿಸಿದ್ದಾರೆ. ದಿನಗಳನ್ನು ನೆನೆಯುವಂಥ ಒಂದು ಸಂದರ್ಭವೂ ಕೂಡ ಹೌದು. ಸುಮಾರು 20 ವರ್ಷಗಳ ಕಾಲ ಇದೇ ಕ್ರೀಡಾಂಗಣದಲ್ಲಿ ಪರಶುರಾಮ್ ಮೆಮೋರಿಯಲ್ ಒಂದು ಕ್ರಿಕೆಟ್ ಪಂದ್ಯಾಟವನ್ನು 20 ವರ್ಷಗಳ ಕಾಲ ನಿರಂತರವಾಗಿ ನಾವು ಇಲ್ಲಿ ನಡೆಸ್ಕೊಂಡು ಬಂದಿದ್ದೆವು. ಬಹುಶಃ ಆ ಕ್ರಿಕೆಟ್ ಪಂದ್ಯಾಟ ಇವತ್ತಿಗೂ ಕೂಡ ಗುತ್ತಿಗಾರಿನಲ್ಲಿ ಏನಾದರೂ ಕ್ರಿಕೆಟ್ ಪಂದ್ಯಾಟ ನಡೀತಾ ಇದೆ ಅಂತ ಹೇಳಿದ್ರೆ ಆಗ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರಿಕೆಟ್ ಆಟಗಾರರು ಕೂಡ ಆ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ನೆನೆಯುತ್ತಾ ಇದ್ದಾರೆ. ಯಾವುದೇ ಒಬ್ಬ ಕ್ರಿಕೆಟ್ ಆಟಗಾರ ಕ್ರೀಡಾಂಗಣದ ಒಳಗೆ ನಮ್ಮ ತೀರ್ಪುಗಾರರು ಮಾಡಿರತಕ್ಕಂಥ ತೀರ್ಪಿನ ವಿರುದ್ಧ ಅವರು ವಾದವನ್ನ ಮಾಡಿದರೆ ಅಥವಾ ಪ್ರತಿಭಟನೆಯನ್ನ ಮಾಡಿದರೆ ಆ ತಂಡವನ್ನು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ರು. ಅಷ್ಟು ಶಿಸ್ತುಬದ್ಧವಾಗಿ, ಅಷ್ಟು ನಿಯತ್ತಾಗಿ 20 ವರ್ಷಗಳ ಕಾಲದವರೆಗೆ ಈ ಒಂದು ಗ್ರೌಂಡ್ನಲ್ಲಿ ಆ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಮಾಡಿದ್ರು. ಇವತ್ತು ನಾವು ಇಲ್ಲೆಲ್ಲ ಕೂತಿದ್ದೇವೆ, ಪ್ರತಿಯೊಬ್ಬರೂ ಕೂಡ ತಮ್ಮ ಸ್ವಾರ್ಥ, ತಮ್ಮ ಬದುಕು, ತಮ್ಮ ವಿಚಾರಧಾರೆಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ನಾವೆಲ್ಲರೂ ಕೂಡ ಏನನ್ನೂ ಮಾಡುವುದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕಾಗಿ. ಮಕ್ಕಳು ಮಾಡತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಹುಶಃ ವರ್ಷಕ್ಕೆ ಒಂದಿಷ್ಟು ಅನುದಾನ, ಅಷ್ಟು ಮುಂದೆ ನಾವು ಡೊನೇಷನ್ಸನ್ನು ಕೊಟ್ಟರೆ ನಾವು ಕಳ್ಕೊಳ್ಳಿಕ್ಕೆ ಏನೂ ಇಲ್ಲ. ಆದ್ದರಿಂದ ಕುಟುಂಬದವರು ಎಲ್ಲರೂ ಕೂಡ ಯೋಚನೆ ಮಾಡಬೇಕು, ಇದು ನಮ್ಮ ಕುಟುಂಬದ ಗೌರವ ಮತ್ತು ಪ್ರತಿಷ್ಠೆಯ ವಿಚಾರ.
ಹಾಗಾಗಿ ಇದಕ್ಕೆ ನಾವು ಸಹಾಯಧನವನ್ನು ಕೊಡೋದಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬರಬೇಕು ಮತ್ತು ಮಕ್ಕಳನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳತಕ್ಕಂಥ ಒಂದು ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ, ಇದು ಕೇವಲ ಕ್ರಿಕೆಟ್ಗೆ ಸೀಮಿತವಾದಂಥ ಕೌಟುಂಬಿಕ ಸಮ್ಮೇಳನ ಆಗಲೇ ಇಡೀ ಗೌಡ ಕುಟುಂಬದ ಒಳಗೆ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ಕೌಟುಂಬಿಕ ಸಮ್ಮೇಳನ ಆಗಲಿ ಅಂತ ಹೇಳುವುದನ್ನು ನಾನು ಆಶಿಸಿ ಈ ಸಂದರ್ಭದಲ್ಲಿ ನಾನು ಹೇಳಿದ ತಮಗೆಲ್ಲರಿಗೂ ಹೃದಯ ಸ್ಪರ್ಶಿ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಒಟ್ಟಿಗೆ ಸಮಾರೋಪ ಸಮಾರಂಭದಲ್ಲಿ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಜಯರಾಮ್, ನಾನು ನನ್ನ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಒಂದು ಕ್ರಿಕೆಟ್ ಪಂದ್ಯಾಟ ಬಹಳ ಯಶಸ್ವಿಯಾಗಿ ನಡೆದಿದೆ. ಯಾಕೆಂದರೆ ಈ ಅವರು ಖೋಖೋದಲ್ಲಿ ನಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಬಹಳ ಯಶಸ್ವಿಯಾಗಿ ನಡೆಸಿದ್ದಾರೆ. ಯಾಕೆಂತ ಹೇಳಿದ್ರೆ ಇನ್ನು ಹೆಚ್ಚು ಮಾತಾಡಿದ್ರೆ ಸರಿ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಆಟ ಆಡಿ ಆಟಗಾರರು ಬಹಳ ಸುಸ್ತಾಗಿದ್ದಾರೆ. ಯಾಕೆಂದರೆ ಅವರು ಕೊಡಗಿಗೆ ಇನ್ನೂ ತಲುಪಬೇಕು. 2 ತಂಡದವರು ಕೂಡ ಕೊಡಗಿನಲ್ಲಿ. ಯಾಕೆಂತ ಹೇಳಿದ್ರೆ ನಾನು ಕೂಡ ಕೊಡಗಿನಲ್ಲಿ 36 ವರ್ಷ ಸೇವೆಯನ್ನು ಮಾಡಿ ಬಂದವನು. ಯಾಕೆಂದರೆ ಕೊಡಗಿನಲ್ಲಿ ಈಗ ನಡೀತಾ ಇದೆ ಕೊಡವ ಹಾಕಿ ಪಂದ್ಯಾಟ. ಅವರು 396 ಟೀಮ್ಗಳನ್ನು ಸೇರಿಸಿ ಒಂದು ಗಿನ್ನಿಸ್ ಬುಕ್ಕಲ್ಲಿ ನೆರವೇರಿಸಿ 1 ತಿಂಗಳ ಕಾಲ ಈ ಒಂದು ಪಂದ್ಯಾಟವನ್ನು ಯಶಸ್ವಿಯಾಗಿ ನಡೆಸಲು ರೆಡಿಯಾಗಿದ್ದಾರೆ. ಅದೇ ರೀತಿ ನಮ್ಮ ಗೌಡ ಸಮುದಾಯ ಕೂಡ ಈ ಬೇರೆ ಬೇರೆ ಪಂದ್ಯಾಟಗಳನ್ನು ನೆರವೇರಿಸಿ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲರಿಗೂ ಒಂದು ಅವಕಾಶ ಕಲ್ಪಿಸಿಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮುಂಡೋಡಿ ತರವಾಡ ಮನೆಯವರಿಗೆ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೀನಿ. ಅಧ್ಯಕ್ಷೀಯ ಭಾಷಣದ ನೆಲೆಯಲ್ಲಿ ಭಾಷಣ ಮಾಡಲಲ್ಲ, ಕೆಲವರಿಗೆ ಧನ್ಯವಾದವನ್ನು ಅರ್ಪಿಸುವ ಒಂದು ಈ ಸಂದರ್ಭವನ್ನು ಬಳಸಿಕೊಳ್ಬೇಕು ಅಂತೇಳಿ ಅಪೇಕ್ಷಿಸಿದ್ದೇನೆ. ಈ ಒಂದು ಟೂರ್ನಮೆಂಟ್ ಇಷ್ಟು ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತರಾದವರು ನಮ್ಮ ಮುಂಡೋಡಿ ತರವಾಡು ಮನೆಯ ಹಿರಿಯರು. ಅವರು ನಮಗೆ ಪ್ರೋತ್ಸಾಹವನ್ನು ನೀಡದಿದ್ದರೆ ಈ ಥರದ ಒಂದು ಟೂರ್ನಮೆಂಟನ್ನು ನಡೆಸಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ ಆಗ್ತಿರಲಿಲ್ಲ. ಅವರು ತನು ಮನ ಧನದಿಂದ ನಮ್ಮನ್ನು ಈ ಒಂದು ಟೂರ್ನಮೆಂಟಲ್ಲಿ ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಭಾಗವಹಿಸಿದಂತಹ 32 ತಂಡಗಳು, ಅದ್ಭುತವಾದ ತಂಡಗಳು, ಗೆದ್ದಂತಹ ತಂಡಗಳಾಗಿರಲಿ ಅಥವಾ ಸೋತಂತ ತಂಡಗಳಾಗಿರಲಿ, ಯಾರೆಲ್ಲ ಭಾಗವಹಿಸಿದ್ದಾರೆ ಅತ್ಯಂತ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಬಂದು ಈ ಒಂದು ಟೂರ್ನಮೆಂಟನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ ನಡೆಸಲು ನಮಗೆ ಸಹಾಯ ಮಾಡಿದಂತಹ ಅಂಪೈರ್ಗಳು ಅದ್ಭುತವಾದಂತಹ ಒಂದು ನಿರ್ಣಯಗಳನ್ನು ಕೈಗೊಂಡು ಯಾವುದೇ ಒಂದು ತೊಂದರೆ ಆಗದಂತೆ ಈ ಒಂದು ಟೂರ್ನಮೆಂಟನ್ನು ನಡೆಸಿದ್ದಾರೆ. ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೀಕ್ಷಕ ವಿವರಣೆಗಾರರು, ಅವರನ್ನಂತೂ ನಾನು ಖಂಡಿತವಾಗಿಯೂ ಅವರೊಂದು ನಮಗೆ ಬ್ಯಾಕ್ ಬೋನ್ ಈ ಒಂದು ಟೂರ್ನಮೆಂಟಲ್ಲಿ. ಪ್ರತಿಯೊಂದು ಅವರು ಬರೀ ವೀಕ್ಷಕ ವಿವರಣೆಗಾರರಾಗಿರಲಿಲ್ಲ. ನಾವು ಕಳೆದ 1 ತಿಂಗಳಿಂದ ಏನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಅದರ ಎಲ್ಲರ ಹಿಂದೆ ನಮಗೆ ಮಾರ್ಗದರ್ಶಕವಾಗಿ ನಮಗೆ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮಗೆ ಇದೇ ಥರ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಮುಂದಿನ ವರ್ಷ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ಈ ಥರನೇ ಟೂರ್ನಮೆಂಟ್ ನಡೆಸಲಿಕ್ಕೆ ನೀವೆಲ್ಲರೂ ಸಹಾಯ ಮಾಡ್ತೀರಿ ಅಂತ ಹೇಳುವಂಥದ್ದನ್ನು ಅಪೇಕ್ಷಿಸುತ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ದಾರಿ ಪೊರ್ಲಲ್ಲಿ ವೀಕ್ಷಕ ವಿವರಣೆ ನೀಡಿದಂತಹ ಜಸ್ಮಿತ್ ಕನ್ನಡಕ ತಾವು ಬಂದು ಒಂದು ಗೌರವದ ನೆನಪಿನ ಕಾಣಿಕೆಯನ್ನು ಹರ್ಷಿತ್ ಮುಂಡೋಡಿ ಅವರನ್ನು ಸ್ವೀಕಾರ ಮಾಡಬೇಕು. ಚಪ್ಪಾಳೆಗಳು ಬರಲೇಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಗೌಡ ಮನೆತನದ ಮತ್ತೋರ್ವ ಹೆಮ್ಮೆಯ ಸುಪುತ್ರ ಇಲ್ಲಿ. ಅದೇ ತರ ಇವರ ಕಮೆಂಟ್ರಿನ ಮೆಚ್ಚಿ ಇವರ ಮಾವ ಪ್ರಸನ್ನ ಬಳ್ಳಡ್ಕ 500 ರೂಪಾಯಿ ಅಮೌಂಟ್ ನ ಕೂಡ ಇಲ್ಲಿ ಕೊಟ್ಟವಳು, ಅದರ ಕೂಡ ಕೊಟ್ಟು ಗೌರವಿಸ್ತವಳು. ಪ್ರಸನ್ನ ಬಳ್ಳಡ್ಕ 500 ರೂಪಾಯಿಯ ನಗದು ಬಹುಮಾನ ಕೂಡ ಕೊಟ್ಟಳು. 11 ಬಾಲ್ಗೆ 1 ಬೌಂಡರಿ ಮತ್ತು 2 ಸಿಕ್ಸ್ ನೊಂದಿಗೆ 19 ರನ್ ಒಟ್ಟಿಗೆ ಬೌಲಿಂಗ್ ಅಲ್ಲಿ ಕೂಡ 1 ವಿಕೆಟ್ ಪಡೆದಂತಹ ರಕ್ಷಿತ್ ಪರ್ಲಕೋಟಿ ಅವರಿಗೆ ಫೈನಲ್ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿ ಬರ್ತಾ ಉಂಟು. ಈ ಒಂದು ಪ್ರಶಸ್ತಿನ ಪ್ರಜ್ವಲ್ ಮುಂಡೋಡಿ 2 ದಿನ ಆನ್ಗೆ ಈ ಪ್ರೈಸ್ ಅನ್ನು ಕೊಟ್ಟು ಅವರನ್ನ ಒಂದು ಹುರಿದುಂಬಿಸ್ತವಳು ಮುಂಡೋಡಿ ಮನೆತನದ ನಡುಕ. ಸಾತ್ವಿಕ ಕನ್ನಡಕ ಎಮರ್ಜಿಂಗ್ ಪ್ಲೇಯರ್ ಆಫ್ ಮುಂಡೋಡಿ ಗೌಡ ಕಪ್ 2025 ಶುರುನವ್ ಅವರೇ ಬೌಲಿಂಗ್ ಮಾಡಿಳೆವು. ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಳ ಸಾತ್ವಿಕ ಕನ್ನಡಕ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಪಡ್ಕೊಂಡವಳು. ಎಸ್, ನೆಕ್ಸ್ಟ್ ಮ್ಯಾಚ್ ಇನ್ನೊಂದು ಪ್ರೈಸ್ ಉಂಟು ಈ ಒಂದು ಟೂರ್ನಮೆಂಟ್ ಅಲ್ಲಿ. ಈ ವರ್ಷ ಕೂಡ ಆ ಅವಾರ್ಡ್ ನ ಪಡ್ಕೊಂಡವಳು ಮತ್ತಾರವಲ್ಲ ಅನನ್ಯ ಕಲ್ಲುಮುಟ್ಲು. ಅನನ್ಯ ಕಲ್ಲುಮುಟ್ಲು ಇದ್ರೆ ಬಂದ ಪ್ರೈಸ್ ನ ಪಡ್ಕೊಂಡು ಅನನ್ಯ ಕಲ್ಲುಮುಟ್ಲು
ಅಥವಾ ಯಾರಾದ್ರೂ ಹತ್ತಿರದ ಸಂಬಂಧಿಕರಿರ್ಬೋದು ಮನೆತನದಲ್ಲಿ ಬಂದು ಈ ಪ್ರೈಸ್ ಅನ್ನ ಪಡ್ಕೊಂಡಿಲ್ಲದಿದ್ರೆ ಮುಂಡೋಡಿ ಮನೆತನದ ಪ್ರತಿ ಕಲ್ಪಿಸುವಂತ ವ್ಯವಸ್ಥೆಯನ್ನು ಮಾಡುವೆ. ಸೊ ಮುಂದಿನ ಪ್ರೈಸ್ ಬೆಸ್ಟ್ ಫೀಲ್ಡರ್ ಆಫ್ ದ ಟೂರ್ನಮೆಂಟ್. ನಾವು ಕೂಡ ಕಾಯ್ತಿದ್ದ ಒಂದು ಒಳ್ಳೆ ಕ್ಯಾಚ್ ಎಷ್ಟೊತ್ತಿಗೆ ಬಂದದೆ ಅಂತ. ಅದು ಬಂದದ್ದು ಒಳ್ಳೆ ಟೈಮ್ ಅಲ್ಲೇ ಬಂದ್ಬಿಟ್ಟು ಅದು ಬಂದಿರೋದು ಫೈನಲ್ ಮ್ಯಾಚ್ ಅಲ್ಲಿ. ಎಸ್ ದ ಬೆಸ್ಟ್ ಫೀಲ್ಡರ್ ಆಫ್ ದ ಮುಂಡೋಡಿ ಗೌಡ ಕಪ್ 2025 goes to ಲವಿನ್ ಪರ್ಲಕೋಟಿ. ಕ್ಯಾಚಸ್ ವಿನ್ಸ್ ಮ್ಯಾಚಸ್ ಅನ್ನೋಂತ ಮಾತುಂಟು. ಅದೇ ತರ ಒಂದು ಒಳ್ಳೆ ಕ್ಯಾಚ್ ನ ಪಡ್ಕೊಂಡ ಲಾಸ್ಟ್ ಆಗಿದ್ದು ರನ್ಔಟ್ ಆಗಿದ್ದು ತುಂಬಾ ಕ್ವಿಕ್ ಆಗಿ ಮಾಡಿ ಈ ಮುಂಡೋಡಿ ಗೌಡ ಕಪ್ 2025ರ ಬೆಸ್ಟ್ ವಿಕೆಟ್ ಕೀಪರ್ ಅವಾರ್ಡ್ ಗೋಸ್ ಟು ಎನಿಗೆಸ್ ಸಜನ್ ಪರ್ಲಕೋಟಿ. ಸಜನ್ ಪರ್ಲಕೋಟಿ ನೋಡಿ ಯಾವ ತರ ಲೀಡ್ ಮಾಡ್ದ, ದ ಮ್ಯಾನ್ ಬಿಹೈಂಡ್ ದ ವಿಕೆಟ್ಸ್ ಸಜನ್ ಪರ್ಲಕೋಟಿ. ಸಜನ್ ಪರ್ಲಕೋಟಿ ಬೆಸ್ಟ್ ವಿಕೆಟ್ ಕೀಪರ್ ಆಫ್ ಮುಂಡೋಡಿ ಗೌಡ ಕಪ್ 2025. ಒಳ್ಳೆ ಒಂದು ಪರ್ಫಾರ್ಮೆನ್ಸ್. ವಿಕೆಟ್ ಕೀಪರ್ ಮಾತ್ರ ಅಲ್ಲ, ಟೀಮ್ ನ ಮುನ್ನಡೆಸೋಳು, ಬೌಲಿಂಗ್ ಮಾಡೋಳು, ಬ್ಯಾಟಿಂಗ್ ಮಾಡೋಳು, ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಳು. ಸೊ ಓಕೆ, ಟೂರ್ನಮೆಂಟ್ ಪ್ರೈಸ್ ಸಾಕಷ್ಟು ಬೌಲರ್ಗ ಈ ಟೂರ್ನಮೆಂಟ್ 5ರ ಎಕನಾಮಿಕ್ ಆಗಿ ಬೌಲಿಂಗ್ ಮಾಡಿ 7 ವಿಕೆಟ್ ಅನ್ನ ಪಡ್ಕೊಂಡು ಇದಕ್ಕೆ ಗೆಸ್ ಮಾಡ್ರಿ ಯಾರು? ಎಸ್, ಇಟ್ಸ್ ಶ್ರೇಯಸ್ ತಳೂರು ಈ ಪ್ರೈಸ್ ನ ಪಡೆದವಳೆ. ಬೆಸ್ಟ್ ಬೌಲರ್ ಆಫ್ ಮುಂಡೋಡಿ ಗೌಡ ಕಪ್ 2025 ಗೋಸ್ ಟು ಪರ್ಫಾರ್ಮೆನ್ಸ್ ಟೂರ್ನಮೆಂಟ್. ಯಾಕೆಂದ್ರೆ ಒಂದೇ ಒಂದು ಪೈಪೋಟಿ ಕೂಡ ಐತ್ಲ, ಒಂದು ಕಾಂಪಿಟಿಷನ್ ಐತ್ಲೆ. ಬ್ಯಾಟಿಂಗ್ ಅಷ್ಟೇ ಲೈಕ್ ಮಾಡಿದ್ದ, ಬೌಲಿಂಗ್ ಮಾಡಿಲ್ಲ. ಪ್ರತಿಯೊಂದು ಮ್ಯಾಚ್ ಅಲ್ಲಿ ಈ ಪ್ಲೇಯರ್ ಆಡಿದ 5 ಮ್ಯಾಚ್, ಆ 5 ಮ್ಯಾಚ್ ಅಲ್ಲಿ ಟೋಟಲ್ ಸ್ಕೋರ್ ಮಾಡಿದ 120, 8 6 ಹೊಡೆದಳು, ಅದರೊಟ್ಟಿಗೆ 14 4. ಹೈಯೆಸ್ಟ್ ಸ್ಕೋರ್ ಒಂದು ಮ್ಯಾಚ್ ಅಲ್ಲಿ 36. ಗೆಸ್ ಮಾಡೋಕುಂದಳೆ ಇಲ್ಲ, ಎಲ್ಲಕ್ಕೂ ಗೊತ್ತುಂಟು. ದ ಬೆಸ್ಟ್ ಬ್ಯಾಟ್ಸ್ಮನ್ ಆಸ್ ವೆಲ್ ಆಸ್ ಮ್ಯಾನ್ ಆಫ್ ದ ಸೀರೀಸ್ ಗೋಸ್ ಟು ವಿಕ್ಕಿ ತಳೂರ್. ವಿಕ್ಕಿ ತಳೂರ್ ಅವರಿಗೆ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ನ ಕೊಡೋಕೆ ಕೇಳಿಕೊಳ್ತಾ. ನೀವು ಹೊಡೆದದ್ದು 120. ಹಾಗೇನೆ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ನ ಪಡ್ಕೊಳಕು ಅದಕ್ಕೂ ಕೂಡ ಕಾಂಪಿಟೇಷನ್ ಇತ್ತು. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಅಂತ ಹೇಳಕ್ಕೆ ವಿಕ್ಕಿ ತಳೂರ್ ಅವ್ರಿಗೆ ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಕೂಡ ಬರ್ತಾ ಇತ್ತು. ನಾವೊಂದು ಅವಾರ್ಡ್ ನ ಪಡ್ಕೊಳ್ಳೋದು, ಚಪ್ಪಾಳೆಗಳು ಬರೋಕು, ಸಿಂಗಲ್ ಹ್ಯಾಂಡೆಡ್ ಆಗಿ ಡಾಮಿನೇಟ್ ಮಾಡಿದವು ವಿಕ್ಕಿ ತಳೂರು. ಕಂಗ್ರಾಚುಲೇಷನ್ ವಿಕ್ಕಿ ತಳೂರು. ಇಲ್ಲಿ 32 ಟೀಮ್ಗೆ ಪಾರ್ಟಿಸಿಪೇಟ್ ಮಾಡಿದ್ದ. ಆದರೆ ಈ ಪ್ರೈಸ್ ಸಿಕ್ಕುವಂತದ್ದು ಕೇವಲ ಒಂದೇ ಒಂದು ಟೀಮಿಗೆ. ಅವರ ಮ್ಯಾಚ್ ಇದ್ದದ್ದು ನಂಗೆ ಗೊತ್ತಿರಂಗೆ 9:40ಕ್ಕೆ, ಸರಿ ಸುಮಾರು 1 ಗಂಟೆ ಮುಂದೆ ಇಲ್ಲಿ ಬಂದೋಳ. ಅವರ ಟೀಮ್ನ ಪ್ಲೇಯರ್ಸ್ ಮಾತ್ರಲ್ಲ, ಕುಟುಂಬದೆಲ್ಲ ಲೇಡೀಸ್ಗ ಮಕ್ಕ ಎಲ್ಲವೂ ಕೂಡ ಬಂದೋಳ. ಫಸ್ಟ್ ಮ್ಯಾಚ್ ನ ಗೆದ್ದ, ಸೆಕೆಂಡ್ ಮ್ಯಾಚ್ ನ ಸೋತರು ಕೂಡ ಒಂದೊಳ್ಳೆ ಡಿಸಿಪ್ಲಿನ್ ಮೇಂಟೈನ್ ಮಾಡಿದವು. ಸೋಣಗಿರಿ ನಡುಮನೆ ಟೀಮ್ ನಾವಿದ್ದರೆ ಬಂದ ಅವಾರ್ಡ್ ನ ಸ್ವೀಕಾರ ಮಾಡೋಕೆ ಈ ಒಂದು ಪ್ರೈಸ್ 32 ಟೀಮ್ನ ಪ್ಲೇಯರ್ಗೆ ಕೂಡ ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡಿಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಬೆಸ್ಟ್ ಡಿಸಿಪ್ಲಿನ್ ಟೀಮ್ ಆಫ್ ದ ಟೂರ್ನಮೆಂಟ್ ಗೋಸ್ ಟು ಸೋಣಗಿರಿ ನಡುಮನೆ. ಈ ಸಾಕೌಟ್ ಸ್ಟೇಜ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ. ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಪರ್ಲಕೋಟಿ ಟೀಮ್ ಎದುರು ಸೋತರು ಕೂಡ ಸೆಮಿಫೈನಲಿಸ್ಟ್ ಪ್ರೈಸ್ ನ ಪಡ್ಕೊಂತ ಇದ್ದು ಬಾಲೆಂಬಿ ಟೀಮ್ ಬಂದು ಎಲ್ಲ ಪ್ಲೇಯರ್ಸ್ ಗೆ ಬನ್ನಿ. ಯಾಕೆಂದ್ರೆ ಸೆಮಿಫೈನಲಿಸ್ಟ್ ಪ್ರೈಸ್ ನ ಪಡ್ಕೊಂತ ಇರೋದು ಟೀಮ್. ಕಂಗ್ರಾಚುಲೇಷನ್ ಬಾಲೆಂಬಿ ಟೀಮ್ ಅನ್ನು. ಓಕೆ, ವಿವರಣೆಯನ್ನ ನೀಡಿರತಕ್ಕಂತಹ ರಾಜ್ಯ ಮಟ್ಟದ ಓರ್ವ ಅತ್ಯುತ್ತಮ ವೀಕ್ಷಕ ವಿವರಣೆಗಾರರಾಗಿರುವಂತಹ ಶ್ರೀಯುತ ಸುಕುಮಾರ್ ಕಂದ್ರಪಾಡಿ ಇವರು ವೇದಿಕೆಗೆ ಬಂದು ನಮ್ಮಿಂದ ಕಿರು ಕಾಣಿಕೆ ಹಾಗೂ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಈ ಒಂದು ಸ್ಮರಣಿಕೆಯನ್ನ ಶ್ರೀಯುತ ಭರತ ಮುಂಡೋಡಿ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ 2 ದಿನಗಳ ಈ ಒಂದು ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿಕ್ಕೆ ಸುಕುಮಾರ್ ರವರ ಕೊಡುಗೆ ಅತ್ಯಂತ ಅಮೂಲ್ಯವಾಗಿದೆ. ಇವರಿಗೆ ಇನ್ನಷ್ಟು ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ವೀಕ್ಷಕ ವಿವರಣೆಯನ್ನು ನೀಡುವಂತಹ ಒಂದು ಯೋಗ ಭಾಗ್ಯ ದೊರಕಿ ಬರಲಿ ಇವರಿಗೆ ಅಂತ ಹೇಳಿ ನಾವು ನಮ್ಮ ಕುಟುಂಬದ ಪರವಾಗಿ ಆಶಿಸ್ತಾ ಇದ್ದೇವೆ. ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಫೈನಲಿ ಪರ್ಲಕೋಟಿ ಟೀಮ್ ಎದುರು ಸೋತರು ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿ ರನ್ನರ್ ಅಪ್ ಪ್ರಶಸ್ತಿನ ಪಡೆದುಕೊಂಡವಳ ತಳೂರು ಟೀಮ್ ನ ಎಲ್ಲ ಪ್ಲೇಯರ್ಸ್ ಗೆ ಬರಬೇಕು. ಎಲ್ಲ ಪ್ಲೇಯರ್ಸ್ ಗೆ ಬಂದು ಈ ಒಂದು ಸೆಕೆಂಡ್ ಪ್ರೈಸ್ 15,555, ಅದರೊಟ್ಟಿಗೆ ಮುಂಡೋಡಿ ಕಪ್ ಪ್ರಶಸ್ತಿನ ನೀವು ಪ್ರೈಸ್ ಕ್ಯಾಶ್ ಪ್ರೈಸ್ ಉಂಟು 15,555, ಅದರೊಟ್ಟಿಗೆ ಮುಂಡೋಡಿ ಕಪ್
ಶಾಶ್ವತ ಫಲಕ ಕೂಡ ತಳ್ಳೂರು ಟೀಮಿಗೆ ಸಿಗ್ತಾ ಉಂಟು. ಎಲ್ಲವೂ ಬಂದು ಈ ಒಂದು ಪ್ರೈಸ್ ಅನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊತ್ತವಳೆ. ಎಲ್ಲ ಅತಿಥಿಗೆ ಅವಕ್ಕೆ ಮೆಡಲ್ ನ ಹಾಕ್ತಾವಳ. ಅದರ ಒಟ್ಟಿಗೆ ಟೀಮನ ಅವಕ್ಕೆ ರನ್ನರ್ ಅಪ್ ಚಾಂಪಿಯನ್ ಪ್ರೈಸ್ ನ ನೀಡಿ ಗೌರವಿಸಬೇಕು. 2 ದಿನಗಳ ಕಾಲ ನಡೆದಂತ ಈ ಮುಂಡೋಡಿ ಗೌಡ ಕಪ್ 2ನೇ ವರ್ಷದ ಮುಂಡೋಡಿ ಗೌಡ ಕಪ್ 2025 ಕೋಟಿ ಫಸ್ಟ್ ಟೈಮ್ ಫೈನಲ್ ಗೆ ಎಂಟ್ರಿ ಆದ. ಫೈನಲ್ ಗೆ ಎಂಟ್ರಿ ಆಗಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್, ಅದರೊಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಡಿಸಿಪ್ಲಿನ್ ಟೀಮ್ ಅಂತ ಹೇಳಿದ್ರು ತಪ್ಪಾಗಿಲ್ಲ. ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಇಲ್ಲಿ ಚಾಂಪಿಯನ್ ಪಟ್ಟ ಮುಂಡೋಡಿ ಗೌಡ ಕಪ್ 2025ರ ಚಾಂಪಿಯನ್ ಪಟ್ಟವನ್ನು ಸ್ವೀಕಾರ ಮಾಡ್ತಾ ಇರೋದು ಈಗ ಪರ್ಲಕೋಟಿ ಟೀಮ್. ಮೆಡಲ್ ಅದರ ಒಟ್ಟಿಗೆ 25,555 ಕ್ಯಾಶ್ ಪ್ರೈಸ್, ಹಾಗೇನೆ ಮುಂಡೋಡಿ ಗೌಡ ಕಪ್ಪನ ಚಾಂಪಿಯನ್ ಟ್ರೋಫಿ ಕೂಡ ಪರ್ಲಕೋಟಿ ಟೀಮ್ ನಮಗೆ ಸಿಗ್ತಾ ಉಂಟು. 32 ಟೀಮ್ 31 ಮ್ಯಾಚ್ ಇಲ್ಲಿ ಚಾಂಪಿಯನ್ ಪಟ್ಟವನ್ನ ಸ್ವೀಕಾರ ಮಾಡ್ತಾ ಉಂಟು. ಪರ್ಲಕೋಟಿ ಟೀಮ್ಗೆ ಅಭಿನಂದನೆಗ ಪರ್ಲಕೋಟಿ ಟೀಮ್ ಅವಕ್ಕೆ ಅದರೊಟ್ಟಿಗೆ 25,555 ಕ್ಯಾಶ್ ಪ್ರೈಸ್, ಹಾಗೇನೆ ಮುಂಡೋಡಿ ಗೌಡ ಕಪ್ನ ಚಾಂಪಿಯನ್ ಟ್ರೋಫಿ ಕೂಡ ಪರ್ಲಕೋಟಿ ಟೀಮ್ ಅನ್ನ ಪಾಲಾಗ್ತಾ ಉಂಟು. ಅಭಿನಂದನೆಗ ಕಂಗ್ರಾಚುಲೇಷನ್ ಪರ್ಲಕೋಟಿ ಟೀಮ್. ಇನ್ನಷ್ಟು ಪ್ರೈಸ್ ನ ಗೆಲ್ಲುವಂತಾಗಲಿ. ಒಂದು ಡಿಸಿಪ್ಲಿನ್ ಟೀಮ್ ಆಗಿ ನೀವು ಆಡಿದರೆ ಎಲ್ಲ ಟೀಮ್ಗ, ಒಂದು ಟೀಮ್ ಅಂತಲ್ಲ 32 ಟೀಮ್ಗ ಕೂಡ ಒಳ್ಳೆ ಡಿಸಿಪ್ಲಿನ್ ಆಡಿಯೋಣ. ಟೈಮಿಗೆ ಸರಿಯಾಗಿ ಈ ವರ್ಷ ಪರ್ಫೆಕ್ಟ್ ಟೈಮಿಂಗ್ ಇದೆ ಹೇಳಕ್ಕೆ. ಮ್ಯಾಚ್ ಸರಿಯಾದ ಟೈಮಿಗೆ ಮುಗಿದು ನಿಮ್ಮೆಲ್ಲರ ಸಹಕಾರ ಇದೇ ತರ ಮುಂದಿನ ದಿನಗಳಲ್ಲಿ ಕೂಡ ನಮ್ಮೊಟ್ಟಿಗೆ ಇರೋಕು ಹೇಳುವಂತಹ ವಿನಂತಿಯನ್ನು ಮಾಡಿ. ಡಿಸಿಪ್ಲಿನ್ ಟೂರ್ನಮೆಂಟ್ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಟೈಮಿಗೆ ಅದರೊಟ್ಟಿಗೆ ಡಿಸಿಪ್ಲಿನ್ಗೆ ತುಂಬಾ ಪ್ರಿಫರೆನ್ಸ್ ಕೊಟ್ಟಂತಹ ಟೂರ್ನಮೆಂಟ್ ಇದು ಮುಂಡೋಡಿ ಗೌಡ ಕಪ್. ಹೇಗೆ ಫಿಕ್ಸರ್ಸ್ ಟೈಮಿಂಗ್ ಇದ್ದ ಅದೇ ತರ ಮ್ಯಾಚ್ ಮುಗಿಸೋಣ. ಸೊ ಎಲ್ಲವೂ ಕೂಡ ಬಂದು ಒಂದು ಫೋಟೋ ಸೆಷನ್ಗೆ ಈಗ ಕೈ ಜೋಡಿಸ್ತಾವಳು. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಅಂತ ಹೇಳಕ್ಕೆ ಮುಂಡೋಡಿ ಮನೆತನದ. ಯಾಕೆಂತ ಹೇಳಿದ್ರೆ ಎಲ್ಲರ ಎದುರಿಗೆ ಒಂದು ಫೋಟೋ ಸೆಷನ್ ಆಗ್ತಾ ಉಂಟು. ವರ್ಷ ಕೂಡ ಇದೇ ತರ ನಡ್ತದೆ, ಆ ಗ್ಯಾರಂಟಿ ನಾವು ಕೊಟ್ಟಾಗ. ಯಾಕೆಂತ ಹೇಳಿದ್ರೆ ಆರ್ಗನೈಸ್ ಒನ್ ಆಫ್ ದ ಬೆಸ್ಟ್ ಆರ್ಗನೈಸ್ ಅಂತ ನಾವು ಹೇಳಕ್ಕೆ, ಅಷ್ಟೇ ಕ್ಲಿಯರ್ ಆಗಿ ಆರ್ಗನೈಸ್ ಮಾಡುವ ಟೂರ್ನಮೆಂಟ್. ಅದರಲ್ಲಿ 2 ಮಾತಿಲ್ಲ.